ನಮಸ್ಕಾರ ಗುರು. ಈ ವಿಡಿಯೋ ಒಂದು ಬೇರೆ ಥರ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇದೆಲ್ಲ ಬಂದು ಆ್ಯಪ್ಸ್ಗಳ ಬಗ್ಗೆ 100% ಬೇಕಾಗಿರುವಂತಹ ಆ್ಯಪ್ಸ್ಗಳ ಬಗ್ಗೆ, ಇದು ತುಂಬ ಯೂಸ್ಫುಲ್ ಆಗುವಂಥ ಆ್ಯಪ್ಸ್ಗಳ ಬಗ್ಗೆ ವಿಡಿಯೋ ಆಗಿರುತ್ತೆ ಇದು. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಾವು ನೋಡಿರ್ತೀವಿ ಸಿಕ್ಕಾಪಟ್ಟೆ ಆ್ಯಪ್ಸ್ಗಳನ್ನ ನಾವು ಅನ್ನೆಸೆಸರಿ ಬೇಕಾಗಿರೋದು ಬೆಳೆದಿರೋದು ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡು ವೇಸ್ಟ್ ಮಾಡ್ತೀವಿ ಫೋನ್ ಸ್ಟೋರೇಜ್ನ. ಸೊ ಈ ಆ್ಯಪ್ಸು ತುಂಬ ಬೆಸ್ಟು ಮತ್ತು ತುಂಬ ಯೂಸ್ಫುಲ್ ಆ್ಯಪ್ಸ್ ಅಂತಲೇ ಹೇಳ್ಬೋದು. ನಾನಿವಾಗ ಏನೇನು 8 ಆ್ಯಪ್ಸ್ ಹೇಳ್ತೀನೋ ಅದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಜಾಸ್ತಿ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಹೊಸಬ್ರೇನಾದ್ರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾನಿವಾಗ ಏನೇನು ಹೇಳ್ತಾ ಇದ್ದೀನೋ ಅದನ್ನೆಲ್ಲ ಪರ್ಸ್ನಲಾಗಿ ನಾನು ಯೂಸ್ ಮಾಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನೋಡಿ ಮತ್ತು ರೆಫರೆನ್ಸ್ ಕೂಡ ತಗೊಂಡು ಹೇಳ್ತಾ ಇರೋ ವಿಡಿಯೋ ಆಗಿರುತ್ತೆ ಇದು. ಸೊ ನೀವು ಒಂದ್ಸರಿ ಟ್ರೈ ಮಾಡ್ಬೋದು, ಬಟ್ ಆಲ್ಮೋಸ್ಟ್ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಮೊದಲನೇ ಆ್ಯಪ್ ಬಂದ್ಬಿಟ್ಟು ಆಲ್ಬೋ ಅಂತ ಇರುತ್ತೆ. ಎಷ್ಟು ಯೂಸ್ಫುಲ್ ಆ್ಯಪ್ಸ್ ಅಂದರೆ ಇದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಫೇಸ್ಬುಕ್ಕಲ್ಲಿ ಒಂದು ರೀಲ್ಸ್ನ ನೋಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಅದು ಮತ್ತೆ ಬೇಕಾಗಿರುತ್ತೆ. ಏನು ಮಾಡ್ತೀರಾ ನೀವು? ಸೇವ್ ಆಗ್ತೀರಾ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ನ ನೋಡ್ತಾ ಇರ್ತೀರಾ, ಅದು ಬೇಕಾಗುತ್ತೆ, ಮತ್ತೆ ನೋಡಬೇಕಾಗುತ್ತೆ, ಅದನ್ನು ಅಲ್ಲೇ ಏನೋ ಸೇವ್ ಮಾಡ್ಕೋತೀರಾ. ಬಟ್ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಅಯ್ಯೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ನಾ, ಯೂಟ್ಯೂಬಲ್ಲಿ ನೋಡಿದ್ನಾ, ಇಲ್ಲ ಫೇಸ್ಬುಕ್ಕಲ್ಲಿ ನೋಡೋದನ್ನ ಅಂತ ಕನ್ಫ್ಯೂಷನ್ ಆಗಿರುತ್ತೆ. ಸೊ ಈ ಆ್ಯಪ್ ಬಂದ್ಬಿಟ್ಟು ನಿಮ್ಗೆ ಯಾವುದೇ ರೀತಿಯಾಗಿ ಬೇಕಾಗಿರುವಂಥ ಮತ್ತೆ ನೋಡ್ಬೋದಾದಂಥ ರೀಲ್ಸು ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಇಲ್ಲ ಬ್ರೌಸಿಂಗ್ ಆಗಿರ್ಬೋದು, ಪ್ರತಿಯೊಂದೂ ನಿಮಗೆ ಮೊಬೈಲಲ್ಲಿ ಮತ್ತೆ ನೋಡಬೇಕಾದಂಥನ್ನ ಇಲ್ಲಿ ಸೇವ್ ಮಾಡಿ ಇಟ್ಕೊಬೋದು ನೀವು. ಆ್ಯಂಡ್ ಇನ್ನೊಂದು ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಫುಡ್ಡು ರೆಸಿಪಿ ನೋಡ್ತಾ ಇರ್ತೀರಾ, ಫುಡ್ ವಿಡಿಯೋ ನೋಡ್ತಾ ಇರ್ತೀರಾ, ಆ ಫುಡ್ ವಿಡಿಯೋನು ಇದು AI ಮುಖಾಂತರ ಅದನ್ನು ನಿಮಗೆ ರೆಸಿಪಿಗಳು ಮತ್ತು ಅದರ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದಾರೆ ಅಂತಲೂ ಈ ಆ್ಯಪ್ ಮುಖಾಂತರ ನಾವು ನೋಡ್ಬೋದು. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಈ ಆ್ಯಪು. ತುಂಬ ಯೂಸ್ಫುಲ್ಲು ಮತ್ತು ಫ್ರೀ ಆಗಿರುವಂಥ ಆ್ಯಪು, ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಯಾವ್ಯಾವ ಆ್ಯಪ್ನ ನಿಮ್ಗೆ ಹೇಳ್ತಾ ಇದ್ದೀನೋ ಅದು ಯಾವುದು ನನಗೆ ಸ್ಪಾನ್ಸರ್ ಏನೂ ಇಲ್ಲ. ನಾನು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇರುವಂತಹ ಆ್ಯಪು ಚೆನ್ನಾಗಿದೆ ಅಂತ ಹೇಳ್ತಾ ಇರುವಂಥ ಆ್ಯಪ್ಗಳು ಅಷ್ಟೇ. ನೀವೇನಾದರೂ ನಿಮ್ಮ ಫೋನ್ ಜೊತೆ ಮಾತಾಡಬೇಕು ಅನ್ನೋದಾಗಿದ್ದರೆ ಈ ಆ್ಯಪ್ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ವಿಸ್ಪರ್ ಫ್ಲೋ ಅಂತ 55 MB ಇರುವಂತಹ ಆ್ಯಪು. ಇದು ಬಂದ್ಬಿಟ್ಟು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನೀವೇನಾದರೂ ಮಾತಾಡೋದು ಅದು ಟೆಕ್ಸ್ಟ್ ಮುಖಾಂತರ ಅದು ಕನ್ವರ್ಟ್ ಆಗುತ್ತೆ. ಅದನ್ನು ಕಾಪಿ ಪೇಸ್ಟ್ ನೀವು ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಮತ್ತು 100+ ಲ್ಯಾಂಗ್ವೇಜಲ್ಲಿ ಕೂಡ ಇರುವಂಥದ್ದು, ಹಿಂದಿ, ಇಂಗ್ಲೀಷು, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಈ ಎಲ್ಲ ಲ್ಯಾಂಗ್ವೇಜಲ್ಲೂ ಇರುವಂಥದ್ದು ಈ ಆ್ಯಪು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವೇನಾದರೂ ಗೀಟಿಂಗಲ್ಲಿ ಇದ್ದರೆ ಅದನ್ನು ನೀವು ಇದ್ರ ಜೊತೆ ಮಾತಾಡಿದ್ರೆ ಅದು ಟೆಕ್ಸ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಅವಾಗ ನೀವು ಇದನ್ನು ಸೆಂಡ್ ಮಾಡ್ಬೋದು. ಈ ರೀತಿಯಾದಂಥ ಆ್ಯಪು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಆ್ಯಪ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಯೂಸ್ಫುಲ್ ಆ್ಯಪ್ ಅಂತಲೇ ಹೇಳ್ಬೋದು. ಓಮ್ನಿ ಟೂಲ್ ಅಂತ. ಇದೊಂದು 60 MB ಆ್ಯಪು. ಬಟ್ ಇದ್ರ ಒಳಗಡೆ ಇರುವಂಥದ್ದು 60ರಿಂದ 70 ಆ್ಯಪ್ಸ್ಗಳಿದೆ. ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಡೈಲಿ ಯೂಸು, ಒಂದು 10ರಿಂದ 15 ಆ್ಯಪ್ಸು ಇದೇ ರಿಪ್ಲೇಸ್ ಮಾಡುತ್ತೆ. ಇದು ಯಾವ ರೀತಿ ಅಂದರೆ, ಕ್ಯಾಲ್ಕುಲೇಟರು ಇದರೊಳಗಡೆ ಇದೆ, QR ಸ್ಕ್ಯಾನರು ಇದರೊಳಗಡೆ ಇದೆ, ಆ್ಯಂಡ್ ಕನ್ವರ್ಟರು ಇದರೊಳಗಡೆ ಇದೆ, ಮತ್ತು ಮೆಜರ್ಮೆಂಟ್ ಎಲ್ಲ ಇದರಲ್ಲಿ ಒಳಗಡೆ ಇದೆ. ಸೊ ಡೈಲಿ ಯೂಸ್ಗೆ ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಒಂದು 60 MB ಆ್ಯಪು ನಿಮ್ಮ 10 ಆ್ಯಪ್ಸ್ನ ರಿಪ್ಲೇಸ್ ಮಾಡುವಂತಹ ಆ್ಯಪ್ ಇದು. ಹೆಚ್ಚು ಕಮ್ಮಿ 10 ಆ್ಯಪ್ಸ್ಗೆ ನೀವು ಒಂದು 500 MB ತಗೊಳುತ್ತೆ. ಬಟ್ ಇದೊಂದೇ ಆ್ಯಪು 60 MB ನಿಮ್ಮ ಕೆಲಸ ಮುಗಿಸುತ್ತೆ. ಮತ್ತು ಅದರಲ್ಲಿ ಬ್ಯಾಟ್ರಿ ಸೇವರ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ಸ್ಟೋರೇಜನ್ನು ಕಮ್ಮಿ ಮಾಡ್ಕೊಬೋದು. ಇದು ಕೂಡ ಆ್ಯಡ್ಸ್ ಫ್ರೀ ಮತ್ತು ಕಂಪ್ಲೀಟ್ಲಿ ಫ್ರೀ ಆಗಿರುವಂಥದ್ದು. ಯಾವುದೇ ರೀತಿ ಪ್ರೀಮಿಯಂ ಕಟ್ಟೋ ಅವಶ್ಯಕತೆ ಇಲ್ಲ, ಸಬ್ಸ್ಕ್ರಿಪ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ಲಿ ಫ್ರೀ ಆಗಿರುವಂಥ ಆ್ಯಪ್ ಇದು. ಆ್ಯಂಡ್ ಈಗ ಹೇಳುವಂಥ ಆ್ಯಪು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದೊಂದು ಇಂಡಿಯನ್ ಬೇಸ್ಡ್ ಆ್ಯಪ್ ಅಂತಲೇ ಹೇಳ್ಬೋದು. ಇದ್ರ ಹೆಸರು ಬಂದ್ಬಿಟ್ಟು ಸರ್ವಮ್ ಅಂತ. ಒಂದು 50 MB ಇರುವಂತಹ ಆ್ಯಪ್ ಇದು. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಇವಾಗ ನಾವು ಗೂಗಲ್ ಜೆಮಿನಿ ಆಗಿರ್ಬೋದು, ಚಾಟ್ GPT ಆಗಿರ್ಬೋದು, ಇದು ಇವಾಗ ನಾವೇನಾದರೂ ಕ್ವಶನ್ ಕೇಳಿದ್ರೆ ಅದು ಆನ್ಸರ್ ಬರುತ್ತಲ್ಲ, ಇದು ಅದೇ ರೀತಿಯಾಗಿಯೇ ಇಂಡಿಯನ್ ಬೇಸ್ಡ್ ಕಂಪನಿ. 11 ಇಂಡಿಯನ್ ಲ್ಯಾಂಗ್ವೇಜ್ನ ಸಪೋರ್ಟ್ ಮಾಡುತ್ತೆ. ತೆಲುಗು, ಇಂಗ್ಲೀಷು, ಹಿಂದಿ, ಕನ್ನಡ, ಇದೇ ರೀತಿಯಾಗಿ 11 ಲ್ಯಾಂಗ್ವೇಜು ಸಪೋರ್ಟ್ ಮಾಡುತ್ತೆ. ಬಟ್ ಒಂಥರ ಯೂಸ್ಫುಲ್ಲು. ಇಂಡಿಯನ್ ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ ನಾವೇನೇ ಇಂಟರಾಕ್ಟ್ ಮಾಡಿದ್ರು ಅದು ನಮ್ಮ ಭಾಷೆಯಲ್ಲೇ ನಮಗೆ ರಿಪ್ಲೈ ಮಾಡುತ್ತೆ. ಜೆಮಿನಿನೂ ಆಲ್ರೆಡಿ ಮಾಡ್ತಿದೆ, ಬಟ್ ಅದೇ ನಾನು ಹೇಳಿಲ್ವ, ಎಲ್ಲರಿಗೂ ಅಲ್ಲ, ಇದು ಕೆಲವ್ರಿಗೆ ಮಾತ್ರ ಇದು. ಆ್ಯಂಡ್ ಈಗ ಹೇಳ್ತಾ ಇರುವಂಥ ಆ್ಯಪ್ ಬಂದ್ಬಿಟ್ಟು ಗೂಗಲ್ AI ಎಡ್ಜ್ ಗ್ಯಾಲರಿ ಅಂತಲೇ ಹೇಳ್ಬೋದು. ಇದು ಯಾವ ರೀತಿ ಅಂತ ಹೇಳಿದ್ರೆ, ಇದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಒಂದು 5 ಗಾಮಾ ಫೈಲ್ಸ್ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ಲು ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಟಿವಿಟಿ ಇರಲ್ಲ,
ಎಲ್ಲ ಊರಿಗಿರಲ್ಲಿ ಇರ್ತೀರಾ, ಏನೋ AI ಮುಖಾಂತರ ನೀವೇನೋ ಇಂಟರಾಕ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಆಫ್ಲೈನಲ್ಲಿ ಇಂಟರಾಕ್ಟ್ ಮಾಡ್ಬೋದು. ಇವಾಗ AI ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅದು ಇಂಟರ್ನೆಟ್ ಇದ್ದರೆ ಮಾತ್ರ, ಆನ್ಲೈನ್ ಇದ್ದರೆ ಮಾತ್ರ. ಬಟ್ ಇದನ್ನು ನೀವು ಯೂಸ್ ಮಾಡಿದ್ರೆ ಆಫ್ಲೈನಲ್ಲೂ ಕೂಡ ನಿಮಗೆ ಕೆಲವೊಂದು ಅಂದರೆ ಮೇಜರ್ ಆಗಿರುವಂತಹ ಕೆಲವೊಂದು ನಿಮ್ಮ ಇದ್ರ ಮುಖಾಂತರ ಆನ್ಸರ್ಸ್ ಸಿಗುತ್ತೆ. ಸೊ ಇದು ಒಂದು ಆಫ್ಲೈನ್ AI ಅಂತಲೇ ಹೇಳು. ಆ್ಯಂಡ್ ಈ ಆ್ಯಪ್ ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟು ಫಾರ್ವರ್ಡ್ ಆಗಿ ಹೋಗ್ತಾ ಇದೆ AI ಅನ್ನೋದು ಈ ಆ್ಯಪ್ ಮುಖಾಂತರ ನೀವು ನೋಡ್ಬೋದು. ಇದು ಬಂದ್ಬಿಟ್ಟು ಕಾಮೆಟ್ AI ಅಂತಲೇ ಹೇಳ್ಬೋದು. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನಿಮ್ಮ ಏಜೆಂಟಿಕ್ಕಾಗಿ ಕೆಲಸ ಮಾಡುತ್ತೆ. ಯಾವ ರೀತಿ ಅಂದರೆ ನೀವು PA ಇಲ್ಲ ಯಾವುದೋ ಒಬ್ಬ ಏಜೆಂಟೋ ಇಟ್ಕೊಂಡಿದ್ದೀರ ನೀವು ಅವ್ರಿಗೆ ನೀವು ಹೇಳಿ ಕೆಲಸ ಮಾಡಿಸ್ತೀರಲ್ಲ, ಸೊ ಅದೇ ರೀತಿಯಾಗಿ ಇದು ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇವಾಗ ಒಂದು 10,000 ರೂಪಾಯಿಗೆ ಚೆನ್ನಾಗಿರೋ ಮೊಬೈಲ್ ಬೇಕು ಅಂತ ನೀವು ಅನ್ಕೋತೀರಾ. ಸೊ ನೀವೇನು ಮಾಡ್ತೀರಾ, ಫ್ಲಿಪ್ಕಾರ್ಟ್ಗೆಲ್ಲ ಹೋಗಿ ಏನೇನೋ ಮಾಡಿ ಇದೆಲ್ಲ ಮಾಡ್ತೀರಾ. ಬಟ್ ಈ ಆ್ಯಪ್ ಮುಖಾಂತರ ನೀವು ವಾಯ್ಸಲ್ಲೇ ನೀವು ಮಾತಾಡ್ಬೋದು. ನನಗೊಂದು 10,000 ರೂಪಾಯಿ ಮೊಬೈಲ್ ಬೇಕಪ್ಪ ಅಂತ ಹೇಳಿದ್ರೆ ನೀವು ಇದು ಫ್ಲಿಪ್ಕಾರ್ಟ್ಗೆ ಹೋಗಿ ಅಲ್ಲಿ ಅಂಡರ್ 10,000 ಅಂತೆಲ್ಲ ಬೆಸ್ಟ್ ಮೊಬೈಲೆಲ್ಲ ಹುಡುಕಿ ನಿಮಗೆ ತಂದು ಕೊಡುತ್ತೆ. ಈ ರೀತಿಯಾಗಿ ಕೆಲಸ ಮಾಡುವಂಥದ್ದು ಸಿಕ್ಕಾಪಟ್ಟೆ ಅದ್ಭುತ ಅಂತಲೇ ಹೇಳ್ಬೋದು. ಮತ್ತು AI ನೋಡಿದ್ರೆ ಕೆಲವೊಂದು ಕಡೆ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಸೊ ಇದೊಂದು ಬಂದ್ಬಿಟ್ಟು ಈ ರೀತಿಯಾಗಿ ಕೆಲಸ ಮಾಡುವಂತಹ ಆ್ಯಪು. ಇದನ್ನು ಯೂಸ್ಫುಲ್ ಆ್ಯಪ್ ಅಂತಲೇ ಹೇಳ್ಬೋದು. ಒಂದೇ ಪ್ರಾಂಪ್ಟಿಂದ ಮಲ್ಟಿಪಲ್ ಟಾಸ್ಕ್ನ ಮಾಡಿಬಿಟ್ಟು ನಿಮಗೆ ಸಿಗುವಂಥದ್ದು. ಆ್ಯಂಡ್ ಈಗ ಹೇಳ್ತಾ ಇರುವಂಥದ್ದು ಒಂದು ಬ್ರೌಸರ್ ಅಂತಲೇ ಹೇಳ್ಬೋದು, ಓಲಾ ಬ್ರೌಸರ್ ಅಂತ ಇದು ಬಂದ್ಬಿಟ್ಟು. ಮತ್ತು ಯಾವ ರೀತಿ ಯೂಸ್ಫುಲ್ ಅಂತ ಹೇಳಿದ್ರೆ, ನೀವೇನಾದರೂ ಪರ್ಸ್ನಲ್ ಆಗಿ ಏನಾದರೂ ಬ್ರೌಸ್ ಮಾಡ್ತಾ ಇದ್ದೀರಾ, ಇಲ್ಲ ವರ್ಕ್ ಪರ್ಪಸ್ ಬ್ರೌಸ್ ಮಾಡ್ತಾ ಇದ್ದೀರಾ, ಇಲ್ಲ ಡೆವಲಪ್ಮೆಂಟ್ ಏನೋ ಬ್ರೌಸ್ ಮಾಡ್ತಾ ಇದ್ದೀರಾ ಅಂದರೆ ಇದರಲ್ಲಿ 4 ಮೋಡ್ ಇದೆ. ನೀವೇನಾದರೂ ಯಾರಿಗೂ ನನ್ನ ಡೇಟಾ ಕಾಣಿಸ್ಬಾರ್ದು ಅಂದರೆ ಪರ್ಸ್ನಲಲ್ಲಿ ನೀವು ಯೂಸ್ ಮಾಡ್ಬೋದು. ಬೇರೆ ಬೇರೆ ವೆಬ್ಸೈಟ್ಗೆ ಸ್ವಿಚ್ ಆಗ್ತಾ ಹೋಗ್ಬೋದು. ಬಟ್ ಆದರೆ ವರ್ಕ್ದು ಸಪ್ರೇಟಾಗಿ ಬರುತ್ತೆ, ನಿಮ್ಮ ಪರ್ಸ್ನಲ್ದು ಸಪ್ರೇಟಾಗಿ ಬರುತ್ತೆ, ನಿಮ್ಗೆ ಕಾಣುತ್ತೆ, ಬೇರೆಯವ್ರಿಗೆಲ್ಲೂ ಶೇರ್ ಆಗಲ್ಲ. ಸೊ ಈ ರೀತಿಯಾಗಿ ಕೆಲಸ ಮಾಡುತ್ತೆ. ಅದೇ ನೀವು ಗೂಗಲ್ ಕ್ರೋಮ್ಗೆ ಏನಾದರೂ ಹೋದರೆ ಅದು ವರ್ಕು ಪರ್ಸ್ನಲ್ಲು ಎಲ್ಲನೂ ಒಂದೇ ರೀತಿಯಾಗಿ ಒಂದೇ ಕಡೆನೇ ಬಂದ್ಬಿಡುತ್ತೆ ನಿಮಗೆ. ಬಟ್ ಇದು ಬೇರೆ ಬೇರೆ. ಆ್ಯಂಡ್ ಇದು ಕೂಡ ಕ್ರೋಮ್ ಬೇಸ್ಡ್ ಆ್ಯಪ್ ಅಂತಲೇ ಹೇಳ್ಬೋದು. ಬಟ್ ಸ್ಕಿನ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಈ ಆ್ಯಪಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಝೀರೋ ಟಾಲರೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಅಡ್ವರ್ಟೈಸ್ ಯಾವುದೂ ಇರಲ್ಲ. ಈಗ ಬೇರೆ ಆ್ಯಪ್ಗಳಲ್ಲಿ ಅಂದರೆ ಕ್ರೋಮಲ್ಲಿ ಏನಾಗುತ್ತೆ, ನಮ್ಮ ಇಂಟರ್ನೆಟ್ ತೊಗೊಂಡು ಅದು ಅಡ್ವರ್ಟೈಸ್ ಮಾಡಿಕೊಂಡು ನಮ್ಗೆ ತೋರಿಸುತ್ತೆ. ಬಟ್ ಈ ರೀತಿಯಾಗಿ ಬ್ಲಾಕ್ ಮಾಡಿಬಿಡುತ್ತೆ, ಈ ಆ್ಯಪಲ್ಲಿ ಬ್ಲಾಕ್ ಮಾಡಿಬಿಡುತ್ತೆ. ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಏನೂ ನಿಮ್ಗೆ ಸಿಗಲ್ಲ. ಆ್ಯಂಡ್ ಫೈನಲ್ ಆ್ಯಪ್ ಬಂದ್ಬಿಟ್ಟು ಇದು ಕೂಡ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಾಟ್ ಫಾರ್ ಎವ್ರಿ ಒನ್ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಸ್ಕೈ ಕಾರ್ಡ್ಸ್ ಅಂತ. ಇದು ಯಾವ ರೀತಿ ಅಂದರೆ ಎಲ್ಲೆಲ್ಲಿ ಪ್ಲೇನ್ಸು ಅಂದರೆ ಏರೋಪ್ಲೇನ್ಗಳಿದಾವೋ ಅದನ್ನು ನಾವು ಒಂದೇ ಕಡೆ ಕೂತ್ಕೊಂಡು ನೋಡ್ಬೋದು ಮೊಬೈಲ್ ಮುಖಾಂತರ. ಆ್ಯಂಡ್ ಇದರಲ್ಲಿ ಸಿಕ್ಕಾಬಟ್ಟೆ ಫೀಚರ್ಗಳಿದ್ದಾವೆ. ಇದನ್ನು ಯಾರು ಇಷ್ಟಪಡ್ತಾರೆ ಅಂದರೆ ಏವಿಯೇಷನ್ ಆಗಿರ್ಬೋದು, ಇಲ್ಲ ಪೈಲಟ್ಸ್ ಆಗಬೇಕು ಅಂತ ಅಂದ್ಕೊಂಡಿರ್ಬೋದು, ಇವರೆಲ್ಲ ಇಷ್ಟಪಡ್ತಾರೆ ಅನ್ಬೋದು. ಇವಾಗ ನೀವು ನೋಡ್ತಾ ಇದ್ದೀರಾ ಡಿಸ್ಪ್ಲೇನಲ್ಲಿ, ಈಗ ಎಲ್ಲಾದರೂ ನೀವು ಫ್ಲೈಟ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನೀವು ಒತ್ತಿದ್ರೆ ಸಾಕು, ಅದರ ಫ್ಲೈಟ್ ಡೀಟೇಲ್ಸು, ಎಲ್ಲಿಂದ ಟೇಕ್ ಆಫ್ ಆಯಿತು, ಎಲ್ಲಿಂದ ಲ್ಯಾಂಡ್ ಆಗುತ್ತೆ, ಎಲ್ಲಿಗೆ ಲ್ಯಾಂಡ್ ಆಗುತ್ತೆ, ಇದೆಲ್ಲ ಕಂಪ್ಲೀಟಾಗಿ ನಿಮಗೆ ಇದರಲ್ಲೇ ಸಿಕ್ಬಿಡುತ್ತೆ. ಮತ್ತು ಇದರಲ್ಲಿ ಕೆಲವೊಂದು ಫನ್ ಗೇಮ್ ಕೂಡ ಆಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಹೋಗ್ತಾ ಇರೋ ಫ್ಲೈಟ್ನ ಕ್ಯಾಚ್ ಮಾಡಿಬಿಟ್ಟು ಇದು ಯಾವುದು ಅಂತಲೂ ನೀವು ತಿಳ್ಕೊಬೋದು. ಈ ರೀತಿಯಾಗಿರುತ್ತೆ. ಸೊ ಇದಿಷ್ಟು ಯೂಸ್ಫುಲ್ ಆಗುವಂತಹ ಕೆಲವೊಂದು 1-2-3 ಬಿಟ್ಟರೆ ಇನ್ನೆಲ್ಲನೂ ತುಂಬ ಯೂಸ್ಫುಲ್ ಆಗುವಂತಹ ಆ್ಯಪ್ಸ್ ಅಂತಲೇ ಹೇಳ್ಬೋದು. ನಾನು ಬೇರೆಯವ್ರನ್ನ ನೋಡಿಬಿಟ್ಟು ಅದನ್ನು ಯೂಸ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತಾ ಇರುವಂಥದ್ದು ಚೆನ್ನಾಗಿರೋ ಆ್ಯಪ್ಸ್ ಅಂತಲೇ ಹೇಳ್ಬೋದು. ಸೊ ಇದರ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀವು ನೋಡ್ಬೋದು, ಇದನ್ನು ಯೂಸ್ ಮಾಡಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಏನಾದ್ರು ಹೊಸಬ್ರು ನೀವೇನಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟರ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್. ಬಾಯ್.